ಇವತ್ತು ನಮ್ಮ ಚಂದ್ರಪ್ರಭಾ ಜಿ ಯುವಕ ಮುದುಕ ಯುವಕ ಅಲ್ಲ ನನ್ನ ಹೆಂಡತಿ ಚಂದ್ರಪ್ರಭಾ, ಯುವಕ ಅಲ್ಲ ಚಂದ್ರಪ್ರಭನ ಹೆಂಡತಿ ಅಂತ ಅನ್ಬೇಕು. ತುಂಬಾ ಕಷ್ಟವಾದಂತ ಒಂದ್ ಅಡ್ಗೆ ಯಾವ್ದು? ಬಿಸಿನೀರ್ ಹೆಂಗ್ ಕಾಯಿಸೋದು ಅನ್ನೋದು ಹಂಗ್ ನೋಡಿ ಇನ್ನು ಒಳ್ಳೆ ಮುಹೂರ್ತದಲ್ಲಿ ಹೋಳಿ ಒಳಗೆ ಮದುವೆ ಮಾಡಾದ್ಮೇಲೆ ಮಕ್ಳ ಅಂತ ಆಯ್ತಲ್ಲ, ಮಕ್ಳು ತಗೊಂಡ್ ಆಮೇಲೆ ಎಗ್ ಬುರ್ಜಿ ಮಾಡೋದು. ಮಕ್ಕಳನ್ನ ತಗೊಂಡು ಬುರ್ಜಿ ಮಾಡಿ. ಮಕ್ಳು ಅಂದ್ರೆ ಮೊಟ್ಟೆ. ಮಕ್ಕಳು ಹಾ ಮೊಟ್ಟೆಯಿಂದ ಆಚೆ ಗೊತ್ತಾವ. ಇಲ್ಲ ಅಲ್ಲಿ ಗಂಟೆ ಸುಮ್ಮನಿರ ಮನ್ಸನೇ ಅಲ್ಲ ನಾನು. ಆಮೇಲೆ ಇದ್ ನೋಡಿದ ತಕ್ಷಣ ಒಣಗೋಗದೆ ಅಂತ ಅನ್ಕೊಳಂಗಿಲ್ಲ. ಅದೇನೆ ಒಣಗೋಗದೆ ಅಂತ ಅನ್ಕೊಳಂಗಿಲ್ಲ. ಗೊಬ್ಬರ ಜಾಸ್ತಿ ಆಗ್ಬಿಟ್ಟಿದ್ದೀನಿ, ಅದಕ್ಕೆ ಅದೇನಾಗ್ಬಿಟ್ಟದೆ ಈ ತರ ಫುಲ್ ಕೂಲ್ ಇಲ್ಲಿ ಎಳ್ನೀರ್ ಬಿದ್ದಿ ಅವಾಗಲ ತೆಂಗು ಸೋಸಲಿ ಇಲ್ಲಿ ಬಿದ್ದದೆ, ಅಲ್ಲಿಂದ ಇಲ್ಲಿ ಬಿದ್ದಿರೋದು. ನಾವ್ ಈಗ್ಲೇ ಮುಟ್ಟಕ್ ಹೋಗ್ತಿಲ್ಲ, ನಮ್ ತೋಟದಲ್ಲಿ ಯಾರು ಮುಟ್ಟಿಕ್ಕಿಲ್ಲ. ಜಂಪ್ ಜಂಪ್ ಮಾಡಲ್ಲ, ಜಂಪ್ ಮಾಡಲ. ಇದನ್ನ ನಾವು ಕಿತ್ತಿ ಸಾಂಬಾರು ಮಾಡ್ಬೇಕು ಅಂದ್ರೆ ಸೈಡ್ ಬಿಸಿಬೇಕು. ಆಮೇಲೆ ಇಲ್ಲಿ ಕಾಣಿಸ್ತಾ ಐತಲ್ಲ ಇಲ್ಲಿ, ಇದು ಮೂಲಂಗಿ. ಸರಿ, ಬರೀ ಕೋಳಿ ಮಾತ್ರ ಸಾಕಿದೆಯಲ್ಲ, ಹಸು ಗಿಸು ಕುರಿ ಮೇಕೆ ಏನು ಬೇಡವಾ? ಬೇಕು, ದುಡ್ಡು ಬೇಕಲ್ಲ. ಕೋಳಿ ಮಾರಾಕ್ಬಿಟ್ಟು ಹಸು ತಗೋತೀನಿ, ಆಮೇಲೆ ಹೊಸ ಮರಕ್ಬಿಟ್ಟು ಕೋಳಿ ತಗೋತೀನಿ. ನೋಡ್ದೇನೋ ನೋಡಿ ಎಂತ ಫ್ರೆಂಡ್ಸ್ಗಳು, 3 ಬೆಳ್ಳುಳ್ಳಿ ಕಾರ್ಗೆ ತಗೋತೀನಿ ಅಂತವ್ರಲ್ಲ. ಈಗ ನಮ್ಮ ಇಷ್ಟ ಬಂದಾಗ ನಾವ್ ಅಡಿಗೆ ಮಾಡ್ತೀವಿ, ಯಾಕಂದ್ರೆ ಅವ್ನ ಇಷ್ಟ ಬಂದಾಗ ನಾವ್ ಅಡಿಗೆ ನಾನ್ ಹೆಂಗ್ ಮಾಡ್ಲಿ. ಚಂದ್ರಣ್ಣ, ಇಷ್ಟೆಲ್ಲ ಕೋಳಿ ತೋರ್ಸ್ಬಿಟ್ಟು ಬೇಳೆ ಸಾರ್ ಮಾಡಿಸ್ತಿದ್ಯಲ್ಲ. ರಾವ್ ಇತ್ತಾಗ ಹೊಡಿತದ, ಜ್ಞಾನ ಬೇಡವ, ಎತ್ತಗ್ ತಿರ್ಸಾಕ್ಬೇಕು ಅಂತವ. ಕಣ್ಗೆ ಹೊಡಿತಾ ಕೂತದಲ್ಲ ಅವಾಗ ಕೈಲಿ ಕಿವುಚೋದು, ಯಾಕಂದ್ರೆ ಕೈ ತೊಳ್ದಿರ್ ನೀವಲ್ಲ. ಸಾಕು, ಹಿಂಗ್ ಕಿವುಚ್ಬೇಕು ಹಿಂಗೆ. ಓಹೋ, ಮಾಡ್ತೈತೆ ಕಣ. ಟೊಮೆಟೊ ಜ್ಯೂಸ್ ಅಲ್ಲ, ಟೊಮೆಟೊ ಸಾಸು. ಹಾಯ್, ವೆಲ್ಕಮ್ ಬ್ಯಾಕ್ ಟು ರಿವರ್ ಅಂಡ್ ಫೈರ್ ಕಿಚನ್. ಇಷ್ಟು ದಿವಸ ನಾನು ನಮ್ಮ ನಿಂಗರಾಜು ಮಾಡುವಂಥ ಕ್ವಾಟ್ಲೆಗಳನ್ನ ನೋಡ್ತಾ ಇದ್ದೀರಾ. ಸೊ ನಮ್ಮ ಕ್ವಾಟ್ಲೆ ಜೊತೆ ಇನ್ನೊಬ್ಬ ನಮ್ಮದೇ ಟೀಮಲ್ಲಿರುವಂಥ ಒಬ್ಬರು ಕಲಾವಿದರು ಸೇರಿಕೊಂಡ್ರೆ ಇನ್ನೆಷ್ಟು ಕೂಳೆ ಇರ್ಬೋದು ಅಲ್ವಾ? ಎಸ್, ಇವತ್ತು ಆ ಕಲಾವಿದ ಯಾರು ಅಂತ ನಾವು ಹೇಳಲ್ಲ. ಹೋಗ್ತಾ ನಾವಲ್ಲಿಗೆ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಕೂಳೆ ಮನುಷ್ಯ ಯಾರು, ಕ್ವಾಟ್ಲೆ ಮನುಷ್ಯ ಯಾರು, ಕಾಮಿಡಿ ಕಲಾವಿದ ಯಾರು ಅಂತ ಗೊತ್ತಾಗುತ್ತೆ. ಈ ಎಪಿಸೋಡಲ್ಲಂತೂ ಸಿಕ್ಕಾಪಟ್ಟೆ ಫನ್ನು, ಮಸ್ತ್ ಮಜಾ ಸಖತ್ತಾಗಿರುತ್ತೆ. ಜೊತೆಗೆ ಜಾಲಿ ಜಾಲಿ ಎಲ್ಲ ಜಾಲಿ. ಎಂಥ ಒಳ್ಳೆ ಜಾಗ ನೋಡುಗರು. ನಿಂಗ ಬೇಕಾ ನಾನೇ ಕಾರ್ ಓಡಿಸ್ತೀನಿ, ತಮ್ಮಯ್ಯ ಹಾಡು ಮಾತ್ರ ಆಡ್ಬೇಕಲ್ಲ ಪ್ಲೀಸ್. ಇಲ್ಲ ಬೇಕಾದ್ರೆ ಇಳ್ಕೊಬಿಡುವತ್ತಿಗೆ ನಾನೇ ಕೇಳಕ್ಕಾಯ್ತಲ್ಲ. ಇನ್ ಪಾಪ ನಮ್ಮನ್ನ ನೋಡೋರು ಹೆಂಗ್ಲಾ ತಡ್ಕೊಂಡರು ಕೇಳಿ ಯೋಚನೆ ಮಾಡು, ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲಪ್ಪ. ಇಲ್ಲಿ ನೋಡ ಇಲ್ಲಿ ಬನ್ನಿ ನೋಡಪ್ಪ ಇಲ್ಲಿ ಚಂದ್ರಪ್ರಭಾ ಜಿ ಮುದುಕ ತೋ ಯುವಕ. ಅಣ್ಣ ಕ್ಯಾಮ್ರಾ ಆಫ್ ಆಗೈತೆ. ಹೆಂಗೆ ನಮ್ಮ ಚಂದ್ರಣ್ಣನ ತೋಟದ ಮನೆ ಇದು. ಒಂದಷ್ಟಲ್ಲಿ ನಾಟಿ ಕೋಳಿ ಫಾರ್ಮ್ ಮಾಡ್ಕೊಂಡಿದ್ದಾರೆ, ಒಂದಷ್ಟು ಹಣ್ಣಿನ ಗಿಡಗಳನ್ನೆಲ್ಲ ಹಾಕೊಂಡಿದ್ದಾರೆ, ಎಲ್ಲ ಒಂದೊಂದು ಎರಡೆರಡು ಹಾಕೊಂಡಿದ್ದಾರೆ. ಸಣ್ಣದಾಗಿ ಒಂದು ಮನೆನೂ ಕಟ್ಕೊಂಡಿದ್ದಾರೆ. ವಯಸ್ಸಾದ ಕಾಲಕ್ಕೆ ಸ್ವಲ್ಪ ನೆಮ್ಮದಿಯಾಗಿರೋಣ ಅಂತ. ವಯಸ್ಸಾದ ಕಾಲಕ್ಕೆ ಈಗಲೇ ವಯಸ್ಸಾಗೋದಲ್ಲ ನಮ್ಮ ಅಣ್ಣಂಗೆ. ನಮ್ಮ ಚಂದ್ರಪ್ರಭಾ ಜಿ ಯುವಕ ಅಲ್ಲ ಮುದುಕ. ಈಗೇನ ಪೌಡ್ರ್ ಇಷ್ಟನ್ನ ಹಾಕೊಂಡಿದೆ. ಅಯ್ಯೋ, ಇದು ನಾನ್ ಮಾಡ್ಕೊಂಡಿರೋದಲ್ಲ, ಇವನ್ ಮಾಡೋದು. ನಾನೇನ್ ಮಾಡ್ದೆ? ಯಾಕಂದ್ರೆ ಇವ್ನು ಚೆನ್ನಾಗವನೆ, ನನಗೊಂಚೂರು ಮೇಕಪ್ ಮಾಡೋಣ ಅಂದ್ಬಿಟ್ಟು ಹಿಂಗೆ ಮಾಡೋದು ನಿಂಗೆ. ಬನ್ನಿ ಮತ್ತೆ. ಇವತ್ತು ನಮ್ಮ ಚಂದ್ರಪ್ರಭಾ ಜಿ ಯುವಕ ಮುದುಕ ಯುವಕ ಅಲ್ಲ ನನ್ನ ಹೆಂಡತಿ ಚಂದ್ರಪ್ರಭಾ, ಯುವಕ ಅಲ್ಲ ಚಂದ್ರಪ್ರಭನ ಹೆಂಡತಿ ಅಂತ ಅನ್ಬೇಕು. ಯುವಕ ಅಂದ್ರೆ ಚಂದ್ರಪ್ರಭಾ ಜಿ ಯುವಕ. ಯುವಕ ಅಲ್ಲ, ಯುವಕ. ನಿನ್ ಬಗ್ಗೆ ಹೇಳ್ತಾ ಇರೋದು. ನೀನ್ 23 ವರ್ಷದವನಲ್ವಾ, ಹಂಗೆ ಯುವಕ ಅಂತ ಹೇಳ್ತಾ ಇರೋದು. ನಮ್ಮ ಚಂದ್ರಪ್ರಭಾ ಜಿ ಯುವಕ ಮತ್ತು ಇವರ ಹೆಂಡತಿ ಭಾರತಿ ಅವರ
ಫ್ಯಾಮಿಲಿ ಜೊತೆ ಇವತ್ತು ನಾವು ಅಡಿಗೆ ಮಾಡ್ತಾ ಇದೀವಿ. ಅಡಿಗೆ ನಮ್ ಚಂದ್ರಣ್ಣನೇ ಮಾಡ್ತಾರಂತೆ. ಅಣ್ಣ ಏನ್ ಮಾಡಿ ಅಣ್ಣ ಅಡಿಗೆ? ಎಲ್ಲ ಮಾಡ್ತೀನಿ. ನೀ ಇವತ್ತೇನ್ ಮಾಡಿದ್ರಿ ಅದ್ರ ಹೇಳು. ಇವತ್ತು ನಾನು ಏನ್ ಹೇಳ್ಕೊಡ್ತೀನಿ ಅಂದ್ರೆ, ಇವತ್ತು ತುಂಬಾ ಕಷ್ಟವಾದಂತ ಒಂದ್ ಅಡ್ಗೆ. ಯಾವ್ದು? ಬಿಸಿನೀರ್ ಹೆಂಗ್ ಕಾಯಿಸೋದು ಅನ್ನೋದು. ಯಾಕಂದ್ರೆ ಇವತ್ತು ಬಿಸಿನೀರ್ ಕಾಯಿಸ್ತಾರೆ ಎಲ್ಲವ. ಸುಮ್ನೆ ಕೊತ ಕಾಯಿಸೋದು, ಇಲ್ಲ ತೆಳ್ಳಗೆ ಸ್ವಲ್ಪ ಕಾಯಿಸೋದು, ಹಿಂಗ್ ಮಾಡ್ತಾರೆ. ಆತರ ಅಲ್ಲ. ಬಿಸಿನೀರ್ ಆರೋಗ್ಯಕ್ಕೆ ಒಳ್ಳೇದು. ಬಿಸಿನೀರ್ ಕುಡಿಬೇಕು, ಮನಸ್ಸು ಆರೋಗ್ಯ ಚೆನ್ನಾಗಿರ್ಬೇಕು ಆಯ್ತಣ್ಣ, ಆಮೇಲೆ ಬಿಸಿನೀರ್ ಅದರಿಂದ ಫಸ್ಟ್ ಊಟ ಕೊಡಕ್ಕೆ ಮುಂಚೆ ನೀರ್ ಯಾಕೆ ಕೊಡ್ತಾರ ಹೇಳು? ಸ್ನಾನ ಮಾಡು ಅಂತ ಕೊಟ್ರ? ನೀರ್ ಫಸ್ಟ್ ನೀರ್ ಕುಡಿ, ಆಮೇಲೆ ಅಡ್ಗೆ ಮಾಡು ಅಂತ ಹೇಳೋದು. ಈಗ ನಮ್ ಜಮೀನಲ್ಲಿ ಏನ್ ಅಡ್ಗೆ ಮಾಡ್ತೀವಿ ಅಂದ್ರೆ, ಹೊರಗಡೆಯಿಂದ ನಾವ್ ಏನು ತರಲ್ಲ. ನಮ್ ಜಮೀನಲ್ಲಿ ಏನ್ ಸಿಗ್ತದೆ, ಏನದೇ ನನ್ಗೆ ಗೊತ್ತಿಲ್ಲ, ಎಲ್ಲಾ ತರ ಐಟಮು ಅದೇ ಹುಡುಕ್ತೀನಿ. ಏನ್ ಸಿಗ್ತದೆ ಅದ್ ತಂದೆ ಇಲ್ಲೇ ನಾವ್ ಹೊರಗಡೆ ಸೌದೆ ತರಕಿಲ್ಲ, ಸೀಮೆ ತರದಿಲ್ಲ, ಇನ್ನೊಂದ್ ಏನು ತರಲ್ಲ, ಎಲ್ಲ ನಮ್ ಜಮೀನಲ್ಲೇ ಇರೋದು. ಅದಕ್ಕೆ ಯಾವುದೇ ತರದ ಕೆಮಿಕಲ್ಸ್ ಏನು ನಾವು ಯೂಸ್ ಮಾಡೋದಿಲ್ಲ. ಕೆಮಿಕಲ್ ಯಾಕೆ ಯೂಸ್ ಮಾಡಿ ಅದ್ ಸರಿ? ಅಡಿಗೆ ಕೆಮಿಕಲ್ ಯೂಸ್ ಮಾಡೋದು ನಾನ್ ಹೇಳ್ದು ಹೊರಗಡೆಯಿಂದ ಏನು ತಂದ್ ಮಾಡಲ್ಲ. ಇಲ್ಲೇ ಏನು ನಾವು ಜಮೀನಲ್ಲಿ ಏನ್ ಐತೆ, ಏನ್ ಬೆಳೆದಿದ್ದೀವಿ ಅದನ್ನೇ ತಗೊಂಡ್ ಬಂದು ಇಲ್ಲಿ ನಾವು ಅಡಿಗೆ ಮಾಡಿ ನೈಸರ್ಗಿಕವಾಗಿ ಅಡಿಗೆ ಮಾಡ್ತೀವಿ. ನಾನು ಅದನ್ನೇ ಹೇಳ್ತು. ಕೆಮಿಕಲ್ ಕೆಮಿಕಲ್ ನಿನ್ಗೆ ಅರ್ಥ ಆದ ಇಲ್ವಾ ಅಂತ ಕೇಳ್ದೆ. ಇಲ್ಲಿಗೆ ಅದೇನೋ ಕಿತ್ಕೊಂಡು ಬನ್ನಿ, ನಮ್ ಜಮೀನಲ್ಲಿ ಏನದೆ ಅಂತ ನೋಡೋಣ. ಬನ್ನಿ. ಯಾವ ಮಟ್ಟ ಹೊಡ್ದಿ? ಇಲ್ಲೇ ನಾಟಿ ಕೋಳಿ ಮಟ್ಟ ಹೊಡ್ದಿಯಾ? ಅವಕ್ ನಾನು ಇನ್ನು ಎಣ್ಣೆ ನೋಡಿಲ್ಲ. ಹಂಗ್ ನೋಡಿ ಇನ್ನು ಒಳ್ಳೆ ಮುಹೂರ್ತದಲ್ಲಿ ಕೋಳಿಗಳಿಗೆ ಮದುವೆ ಮಾಡಾದ್ಮೇಲೆ ಮಕ್ಳ ಅಂತ ಆಯ್ತವಲ್ಲ, ಮಕ್ಳು ತಗೊಂಡ್ ಆಮೇಲೆ ಎಗ್ ಬುರ್ಜಿ ಮಾಡೋದು. ಮಕ್ಳು ಬುರ್ಜಿ ಮಾಡಿ. ಹಾ, ಮಕ್ಳು ಅಂದ್ರೆ ಮೊಟ್ಟೆ. ಹಾ, ಮೊಟ್ಟೆಯಿಂದ ಆಚೆ ಗೊತ್ತಾವ ಇಲ್ಲ, ಅಲ್ಲಿ ಗಂಟೆ ಸುಮ್ಮನಿರ ಮನ್ಸನೇ ಅಲ್ಲ ನಾನು. ಆಮೇಲೆ ಇದ್ ನೋಡಿದ ತಕ್ಷಣ ಒಣಗೋಗದೆ ಅಂತ ಅನ್ಕೊಳಂಗಿಲ್ಲ. ಅದೇನೆ ಒಣಗೋಗದೆ ಅಂತ ಅನ್ಕೊಳಂಗಿಲ್ಲ. ಗೊಬ್ಬರ ಜಾಸ್ತಿ ಆಗ್ಬಿಟ್ಟಿದ್ದೀನಿ, ಅದಕ್ಕೆ ಅದೇನಾಗ್ಬಿಟ್ಟದೆ ಈ ತರ ಫುಲ್ ಕೂಲ್ ಹೋದ್ರ ಅಷ್ಟಿದೆ. ಸರಿಯಾಗಿ ಹೇಳಿದಣ್ಣ, ಅವ್ನಿಗೆ ಹೆವಿ ಪೋಷಕಾಂಶಗಳು ಜಾಸ್ತಿ ಆಗ್ಬಿಟ್ಟು ಗೊಬ್ಬರ ಜಾಸ್ತಿ ಆಗ್ಬಿಟ್ಟು ಕೂಲ್ ಹೋದ್ರ. ಆಮೇಲೆ ನಾಟಿ ಮಾಡ್ಸಿಕ್ಕಿಲ್ವ ಅದನ್ನ ಕೇಳಂಗಿಲ್ಲ, ತಲಾಟೆ ಕೇಳಂಗಿಲ್ಲ. ಗಿಡಕ್ಕೂ ನಾಟಿ ಮಾಡ್ಸಕ್ಕದ? ನಾ ಕಸಿ ಕಟ್ಬೋದಲ್ಲ? ಅವೆಲ್ಲ ಕಸಿ ಕಟ್ಟೋದು, ಎಲೆ ಎಲ್ಲ ಕಸಿ ಕಟ್ಟೋದು. ಏನ್ ಕಾಮನ್ ಸೆನ್ಸ್ ಇಲ್ಲೇ ಮಾತಾಡಿಲ್ಲ ನಿಂಗಲ್ಲ. ಎಳ್ನೀರ್ ಬಿದ್ದಿ ಅವಾಗಲ ತೆಂಗು ಸೊಸಲಿ ಇಲ್ಲಿ ಬಿದ್ದದೆ, ಅಲ್ಲಿಂದ ಇಲ್ಲಿ ಬಿದ್ದಿರೋದು. ನಾವ್ ಈಗ್ಲೇ ಮುಟ್ಟಕ್ ಹೋಗ್ತೀವಿ, ನಮ್ ತೋಟದಲ್ಲಿ ಯಾರು ಮುಟ್ಟಿಲ್ಲ. ಇದು ಹೈಬ್ರಿಡ್ ತಳಿ ಆಗಿರೋದ್ರಿಂದ ಅವು ಇಷ್ಟು ಚಿಕ್ಕ ಸಸಿಗೆ ಬಿಡ್ತವೆ, ಅಲ್ಲಲ್ಲೇ ಇರ್ತವೆ, ಅಲ್ಲಲ್ಲೇ ಬಿಡ್ತವೆ. ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಇಲ್ಲೆಲ್ಲ ಎಲ್ಲ ನನ್ನಮೆಯ, ಆದ್ರೆ ಯಾವ್ದು ಮಾರೋ ರೈಟ್ಸ್ ನನ್ಗಿಲ್ಲ. ಏಕೆ ಇಳಿಯಪ್ಪ, ವಯಸ್ಸಾಗದೆ. ಸಣ್ಣ ಮಾಡ್ಕೊ ಹೋಗ್ತಿದ್ನ, ಸಣ್ಣ ಮಾಡ್ಕೋ, ಸಣ್ಣ ಮಾಡ್ಕೋ, ದೊಡ್ಡಲೆ ಸಣ್ಣ ನೋಡಲ್ಲೇ ಜಂಪ್ ಮಾಡ್ಲಲ್ಲ, ಜಂಪ್ ಮಾಡ್ಲ ಹೇಳ್ದೆ, ಜಂಪ್ ಮಾಡ. ಅಯ್ಯೋ ಸಾಧು ಕೋಕಿಲ ನೋಡ್ದಂಗೆ ಯಾರು ಕಣ. ಇದೇನ್ ಗೊತ್ತಾ ಇದು? ಏನು ಏನ್ ಹೇಳು? ಹುಲ್ಲಲ್ಲ, ಮನೆ ಇದು ಕೊಟ್ಟಿಗೆ ಇತ್ತು. ಅಲ್ಲ ನೋಡ, ಏನ್ ಹೇಳಿದ ಹೇಳಿ ಏನಂತ? ಎಮ್ಮೆಲೆ ಈಗ ತಾನೇ ಹೇಳ, ನೆಲ್ಲುಲ್ಲ ಅಂತ ಇದ್ದು. ಅಲ್ಲಿ ತೋರ್ಬಿಟ್ಟು ಇಲ್ಲಿ ಏನು ಅಂತ ಕೇಳಿ ಎಮ್ಮೆ ಅಂತ ನೆಲ್ಲುಲ್ ಕಲ ಇದು. ಇದೇನ್ ಹೇಳ ಮತ್ತಿದು? ಯಾವ್ದು ಕರೆಕ್ಟ್ ಯಾವ್ದು ಇದು? ಕೈ ಹೇಳ, ಇದೇನಿದೆ ಕೈ? ಇದು ಹೇಳಲ್ಲ, ಅದೇ ಕೈ. ತಲಾಟೆ ಮಾಡಿದ್ದೇನು ಹೇಳು? ಜೋಳ. ಯಾವ್ದು ಜೋಳ? ಅದು ಅಡ್ಕೆ ತೋಟವಲ್ಲ, ಅದು ಅಡ್ಕೆ ಅಲ್ಲ, ಅದು ಅಡ್ಕೆ ಯಾವ್ದು, ಜೋಳ ಯಾವ್ದು ತಿರ್ಗೋತಿಲ್ಲ. ಇದೇನಣ್ಣ ಯಾವ್ದು? ಅದ್ ನಿನ್ಗೆ ಕೇಳ್ಬೇಕು, ತಿಳ್ಕೊ. ತೂಕಾಗದೆ, ತಲೆ ಕೆಡಿಸ್ಕೊಬೇಡ. ನಿನ್ ಕೆಲೆಲ್ಲ ಎತ್ತಕೈತಿ, ತಲೆ ಮೇಲೆ ಹಾಕೋಣ ಬಟ್ಟೆ. ಸ್ಟೈಲು ಎಲ್ಲ ತಲೆಗಾಕಂತಾರೆ, ನಂಗೆ ಕತ್ಕಾಕಬೇಕು. ಅಯ್ಯಪ್ಪ ಅಯ್ಯಪ್ಪ, ಬುಳ್ಳ ಕೆಳಕಾಗ ಇದಕ್ಕೆ ಭಾರವಾಗಿ. ಹೌದಾ? ಇದೊಂದು ಕೈ ಇಟ್ಕಲ. ತೇರ ಏರಿ ಅಂಬರದಾಗೆ ನೀಸರು ನಗುತ್ತಾರೆ.
ಸೊಪ್ಪು ಕೊಯ್ತಾವೆ ಅಲ್ಲಿ ಗಂಟೆ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ? ಏನಾದ್ರೂ ಒಂದ್ ಕಲಿಕೆ ಅನ್ನೋದು ಇರ್ಬೇಕು ಅದಕ್ಕೆ ಅದಕ್ಕೆ ಇದೈತಿ ಅಲ್ವಾ ಹೆಂಗಿದ್ರು ಈ ಕಡೆ ಬಾ ನೀವ ನನ್ನ ಹೆಂಡ್ತಿಯ ಹಿಂಗೆ ಹೋದ್ರೆ ಅದು ಇದಾಗಿಲ್ಲ ಕಲಿಕೆ ಇರ್ಬೇಕು ಅಡ್ಗೆ ಮಾಡ್ತೇವೆ ಅಂದ್ರೆ ಅಡ್ಗೆನೂ ಕಲಿಬೇಕು ಇದು ತಗೋಯ್ತವ್ರು ಇದನ್ನು ಕಲ್ತಂಗ ಆಗ್ಬೇಕು ಡ್ಯಾನ್ಸ್ ಮಾಡ್ಬೇಡ ಇಲ್ಲ ಅದೆಲ್ಲ ಇದು ಹೌದು ಇಲ್ಲ ಅದೆಲ್ಲ ಇದು ಇದನ್ನ ನಾವು ಕಿತ್ತಿ ಸಾಂಬಾರು ಮಾಡ್ಬೇಕು ಅಂದ್ರೆ ಸೈಡ್ ಬಿಸಿಬೇಕು ಆಮೇಲೆ ಇಲ್ಲಿ ಕಾಣಿಸ್ತಾ ಐತಿಲ್ಲ ಇಲ್ಲಿ ಇದು ಮೂಲಂಗಿ ಮೂಲಂಗಿರ ಬರ್ಲಿಲ್ಲ ಮೂಲಂಗಿ ಬಂದಾಗ ಹಿಂಗ್ ಕಿತ್ಕೋಬೇಕಾಯ್ತದೆ ಅರ್ಧ ಮೂಲಂಗಿ ಅಲ್ಲೇ ಬಿಟ್ಟಲ್ಲಣ್ಣ. ಅದು ಗೊಬ್ಬರ ಆಯ್ತದೆ ಅಂತ ಅಷ್ಟೇನೆ ಅಲ್ಲಿ ನೋಡಿ ಅಣ್ಣ ಇದು ಕಳೆ ಜೊತೆಗೆ ಮೂಲಂಗಿ ಬೆಳೆದಿರೋದ ಇಲ್ಲ ಕಳೆ ಅಲ್ಲ ಅದು ಗೊಬ್ಬರ ಕಳೆ ಅಂತ ಯಾಕಂದ್ಯ ಕಳೆ ಅಂತ ಯಾಕಂದ್ರೆ ಗೊಬ್ಬರ ಅದೇ ಗೊಬ್ಬರ ಅದೇ ಗೊಬ್ಬರ ಉಟ್ಕೊಂಡಿರೋದ ಸರಿ ಕಣ ಇಲ್ಲ ಹಾಕು ಚೆನ್ನಾಗಿರೋ ಮರನ್ನ ಇವ್ರು ಮಾಡಾಕಣ ನಮ್ಮ ಗದ್ದೆಗೆ ಗೆಸ್ಟ್ ಬಂದವ್ರೆ ಅವ್ರಿಗಿದು ದುಡ್ಡು ಮಾರ್ಕೊಳಕ್ಕೆ ತಗ 2 ಹಾಕು ಅಷ್ಟನ್ನೇ ಸಾಕು ಮೂಲಂಗಿ ಬೆಳೆ ಹಾಕ್ಬಿಟ್ಟಿ ಬೆಳೆ ಆ ಪಕ್ಕದ ಜಮೀನಲ್ಲಿ ಹಾಕಿದ್ದೀನಿ ಆಯ್ತಾ ಗಿಡ ಹಿಂಗೆ ಎಳಾಡ್ಸ್ಕೊಂಡು ಬೆಳೆ ಉದುರ್ತವೆ ಆಯ್ತಾ ಹೆಂಗೆ ನೀನ್ ನೋಡಿರಕ್ಕೆ ಗೊತ್ತಾಯ್ತು ನಾನು ಹೇಳ್ತೀನಿ ಬನ್ನಿ ಇಲ್ಲಿ ಬೆಳೆ ಆಗ್ತವೆ ಕೆಲಸ ಮಾಡು ನೀನು ಉದುರಿಸ್ಕ ಬಾ ನಾವು ಮೇಲಿರ್ತೀವಿ ಬೇರೆವ 10 ಹಾಕೋದಕ್ಕೆ ಇದೊಂದು 5 ಹಾಕ್ರು ಸಾಕು ಒಳ್ಳೆ ಟೇಸ್ಟ್ ತಿಂದು ನೋಡ್ಬೇಕು ಅಂದ್ರೆ ಪರವಾಗಿಲ್ಲ ಅಣ್ಣ ಮೂಸು ಹಂಗೆ ಅದೇ ಏನ್ ಸ್ಮೆಲ್ಲೇ ಇಲ್ವಲ್ಲ ಅಣ್ಣ. ಇನ್ನು ಸ್ಮೆಲ್ ಬಿಟ್ಟಿಲ್ಲ ಇವು ನಮ್ದೇ ಜಮೀನ್ದು ನಿಜವಾಗ್ಲೂ ಇಲ್ಲಿಗೆ ಎಷ್ಟೋ ಜನ ಬರ್ತಾರೆ ಕ್ಯೂ ಅಲ್ಲಿ ನಿಂತ್ಕೊಂಡು ತರಕಾರಿಗಳನ್ನ ತಗೋಯ್ತಾರೆ ಯಾಕಂದ್ರೆ ಅಷ್ಟು ನೋಡ್ದೆ ಬೆಳಿಗ್ಗೆ ಕೇರ್ಪೇಟೆ ಬಸ್ ಸ್ಟ್ಯಾಂಡ್ ತವಿಂದ ಲೈನ್ ಕ್ಯೂ ಅಲ್ಲಿ ಏನ್ ಇಷ್ಟು ದೊಡ್ಡ ಪಾತ್ರೆಲ್ಲ ಬರೀ 4 ಮೂಲಂಗಿ ಬಿಡಿಸ್ತಾವನೆ ಅಂತ ಅನ್ಕೋತೀರಾ ಅನ್ಕಳಿ ಅಷ್ಟೇನೆ ಯಾಕೆ ಅಂತ ಹೇಳಕ್ಕಾಗೋದಿಲ್ಲ ನೋಡಿ ಹಿಂಗ್ ಹೊಡೆದ್ರೆ ಅದು ಮಾಮೂಲಿ ಅಂತಾರೆ ಸ್ಟೈಲಿಶ್ ಆಗಿ ಹೊಡಿಬೇಕು ಅಣ್ಣದು ಊಟ ಆದ್ಮೇಲೆ ಸೈಡ್ ಇಡ್ತಾರಲ್ಲ ಅದಕ್ಕೆ ಸರಿ ಅಣ್ಣ ಹಂಗೇನೆ ಅದು ಊಟಕ್ಕೆ ಸಾರ್ಗೆನೆ ಸ್ಟೈಲ್ ಬೇಕು ಎಲ್ಲಕ್ಕೂ ಈಗ ಎಲ್ಲ ಮಾಡ್ದಂಗ ನಾನೇ ಮಾಡ್ಲಿ ನನ್ನ ಎಷ್ಟಂಗ್ ನಾನ್ ಮಾಡ್ಕೊತಾ ಇದ್ದೀನಿ ಉಲ್ಟಾ ಹಿಂಗ್ ಕಟ್ ಮಾಡೋಣ ಹಂಗೆ ಏನೇ ಅಲ್ವಾ ಎಸಿನಿಲ್ಲ ಸ್ವಿಮ್ಮಿಂಗ್ ಮಾಡಿಸ್ತಾರದ್ದು ಮೂಲಂಗಿ ಎಲ್ಲ ಆಗ್ಲೇ ಸ್ವಲ್ಪ ಬಲ್ತೋಗ್ಬಿಟ್ಟವಲ್ಲ ಬಲ್ತಿಲ್ಲ ಬಲ್ತೋಗವೆ ಬಂದಾಗ ನೀ ಮಾಡ್ಕೊಳಕಿಲ್ವಣ ಮೂಲಂಗಿ ಕಿತ್ಕೊಂಡ್ ಸಾರ ಗೀರ ಏನಾರವೆ ಅಲ್ಲ ಬಂದಾಗೆಲ್ಲ ಮಾಡ್ಕೊತೀವಿ ಅಂದ್ಬಿಟ್ಟು ಗದ್ದೆಲಿರೋದೆಲ್ಲ ನೀ 2 ಎಕರೆನು ಮಾಡ್ಕೊಳಕ ಮೂಲಂಗಿ ಸಾರ ಬಲ್ತವೆ ಅಂತ ಬಲ್ತವೆ ಅಂದ್ಬಿಟ್ಟು 2 ಎಕರೆ ಇರೋದ್ನು ಕುಯ್ಕಂದಿ ಸಾರ್ ಮಾಡ್ಕೊಂಡ್ ಪಲ್ಯ ಮಾಡ್ಕಂದೆ ಅದ್ನೇ ತಿನ್ಲ ಬರೀ ಕೋಳಿ ಮಾತ್ರ ಸಾಕಿದ್ಯಲ್ಲ ಹಸು ಗಿಸು ಕುರಿ ಮೇಕೆ ಏನು ಬೇಡವಾ ಬೇಕು ದುಡ್ಡು ಬೇಕಲ್ಲ ಕೋಳಿ ಮಾರಾಕ್ಬಿಟ್ಟು ಹಸು ತಗೋತೀನಿ ರಸ ಬರಕ್ಬಿಟ್ಟು ಕೋಳಿ ಆಮೇಲೆ ಹಸ ಮಾರಾಕ್ಬಿಟ್ಟು ಕೋಳಿ ತಗೋತೀನಿ ಹಿಂಗೆ 2 ಮಾಡ್ತೀನಿ 2 ಮಾಡ್ತೀನಿ ಇದಾದ್ಮೇಲೆ ಅದಾದ್ಮೇಲೆ ಒಬ್ಬ ಸಾಲ ಮಾಡಿದ್ನಂತೆ ಹೆಂಗ್ ತಿರ್ಸ್ತೀಯ ಅಂದ್ರೆ ಇನ್ನೊಬ್ಬನ ಹತ್ರ ಸಾಲ ಮಾಡ್ತೀನಿ ಅಂತ ಅವ್ನ ಹೆಂಗ್ ತಿರ್ಸ್ತೀಯ ಅಂದ್ರೆ ಅವ್ನಿಗೆ ಇನ್ನೊಬ್ಬನ ಹತ್ರ ಇಸ್ಕೊಡ್ತೀನಿ ಅಂತ ನಾವು ಚಂದ್ರಣ್ಣ 4 ಬೆಳ್ಳುಳ್ಳಿ ಉಂಡೆ ಯಾಕೆ ಎತ್ಕೊಂಡೆ 3 ವಾಪಸ್ ಹಾಕು ವಾಪಸ್ ಅಂತ ಮನೆಗೆ ಹಾಕ್ಬಿಟ್ಬಿಡು ನಮ್ ಕವರ್ಗ್ ಹಾಕು ನಾವ್ ತಂದಿರೋದವು ನೋಡ್ದೇನೋ ನೋಡಿ ಎಂತ ಫ್ರೆಂಡ್ಸ್ಗಳು 3 ಬೆಳ್ಳುಳ್ಳಿ ಕಾರ್ಗೆ ಹಾಕು ತಗೋಯ್ತೀನಿ ಅಂತ ಅವ್ರಲ್ಲ ಇದು ಬಹಳ ಖುಷಿ ಆಯ್ತು ಇಂಥ ಸ್ನೇಹಿತರು ಸಿಕ್ಕಿರೋದು 3 ಬೆಳ್ಳುಳ್ಳಿಯ 3 kgನೂ ಅಲ್ಲ 3 ಕ್ವಿಂಟಲ್ ಅಲ್ಲ 3 ಗೊತ್ತಾಯ್ತಲ್ಲ ಇಲ್ಲೇ ಬೆಳ್ಳುಳ್ಳಿ ನೋಡಿರಲ್ಲ ಯಾವ ತರ 20 ದಿವಸದಿಂದ ಪರ್ಚೇಸ್ ಮಾಡಿರೋ ಬೆಳ್ಳುಳ್ಳಿ ಅವು ಗೊತ್ತಾ ನೋಡಿ 20 ದಿನದಿಂದ ಪರ್ಚೇಸ್ ಮಾಡಿದ್ರೆ ಬೆಳ್ಳುಳ್ಳಿ ಬೆಲೆ ಕೊಡ್ತಾರೆ 20 ವರ್ಷದಿಂದ ಇರೋ ಫ್ರೆಂಡ್ಶಿಪ್ ಬೆಲೆ ಕೊಡ್ತಾ ಇಲ್ಲ ನಿನ್ಗೆ ಇಲ್ಲಿದ್ರೆ ಸರ್ವೇ ಸಾಮಾನ್ಯ ಏನು ಖರ್ಚೇ ಬರಲ್ಲ ಏನು ಬರುತ್ತೆ ಜಮೀನಲ್ಲೇ ಕೋಳಿ ಗಿಳಿ ಅದು ಇದು ಏನು ಸಾಕ್ತಿವ ನಿನ್ಗೆ ಅಲ್ಲೇ ಸಿಗ್ತದ ಮೊಟ್ಟೆ ಬೇಕು ಅಂದ್ರೆ ಅಲ್ಲೇ ಸಿಗ್ತದ ಈಗ ಹಾಲು ಬೇಕು ಅಂತ ತಿಳ್ಕೊ ಹಾಲು ಮೊಸರು ಒಂದ್ ಹಸು ಕಟ್ಕೊಂಡ್ರೆ ನಿನ್ಗೆ ಹಾಲು ಮೊಸರು ನಿನ್ ಎಲ್ಲೂ ಕೊಂಡಂಗೆ ಅಲ್ವಾ
ಇದು ನಾವು ಸೌದೆ ಹಾಕಿ ನಾವು ಅಡುಗೆ ಮಾಡಬೇಕು ಅಂದ್ರೆ ಪಾತ್ರೆಗೆ ಹಾಕಿ ಮಣ್ಣು ಸವರ್ತೀವಿ ಅಂದ್ರೆ ಮಸಿ ಜಾಸ್ತಿ ಆಗಲ್ಲ. ಮಸಿ ಜಾಸ್ತಿ ಆದ್ರೂ ಬೆಳಗ್ಬೇಕಾದ್ರೆ ಬೇಗ ಹೊರಟೋಗ್ಬಿಡುತ್ತೆ, ಆಮೇಲೆ ಪಾತ್ರೆ ಬಾಳ್ಕೆ ಬರುತ್ತೆ. ಇದನ್ನ ಈ ಮಣ್ಣ ಇಲ್ಲೂ ಸವರದ್ರೆ ಏನಾಗ್ಬಿಡ್ತದೆ ಅಂದ್ರೆ ಇದು ಇವನ್ ಮಾಡಿರ್ಬೋದು, ಆದ್ರೆ ಬೈ ಚಾನ್ಸ್ ಮರ್ತ್ಕೊಂಡು ಒಳಗ್ ಮಣ್ಣು ಸವರ್ದ್ಬಿಟ್ರೆ ಗೋಯಿಂದ ಆಗ್ಬಿಡ್ತದೆ. ಇಲ್ಲಣ್ಣ ದಬಾಕಿಡೋ ಹಿಂಗೆ ಮತ್ತೆ ಇಡೋ ಗೊತ್ತಾಯ್ಕಲ್ಲ ಪಾತ್ರೆ ಹೆಂಗಿಡೋದು ಅಂತ. ತೆಗಿಲ ಇದು ತೆಗಿ ಹಿಂಗ್ ಮಗ್ ಚಾಕು ಹಂಗೆ ತೆಗಿಯಲ್ಲ, ಅದ್ ನೋಡೋದ್ ಬೇಡವಾ? ಏನ್ ಹಾಕಿದ್ಯಲ್ಲ ನೋಡಕ್ಕೆ. ಎಣ್ಣೆ ಹಾಕಣ ಸೀದಾ ಐತೈತೆ. ಎಣ್ಣೆ ಎತ್ಕಲ ಯಾವ್ದಾ ಅಲ್ಲಿ ಎತ್ಕಲ ಎಣ್ಣೆ. ಇದು ಫಸ್ಟ್ ಲವ್ ಎಣ್ಣೆ ಅಂತ, ಒಳ್ಳೆ ಎಣ್ಣೆ ಅಡ್ಗೆಗೆ. ಇದು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ ಅಂತ. ಇದ ಜಾಸ್ತಿ ಬಗ್ಗಿಸ್ಬಾರ್ದು, ಚೆನ್ನಾಗಿದೆ ಅಂದ್ಬಿಟ್ಟು ಇದೆಲ್ಲಾನು ಹಾಕೈಕಿಲ್ಲ, ಸ್ವಲ್ಪ ಹಾಕ್ಬೇಕು ಅಷ್ಟೇನೆ. ಸಾಕಾ? ಸೌಟ ಎಣ್ಣೆಗೆ ಸೌಟ್ ಹಾಕಣ. ಅದ್ ನನ್ನ ಸ್ಟೈಲಲ್ಲಿ ನನ್ಗೆ ಇಷ್ಟ ಬಂದಾಗ ನಾ ಮಾಡ್ಕೊತಿರೋದು. ಇಲ್ಲ ನಿಮ್ ಇಷ್ಟ ಬಂದಂಗಿದ್ರೆ ನೀರ್ನೇ ಹಾಕಿ, ನಾನು ಏನ್ ತಲೆ ಕೆಡ್ಸ್ಕೊಳಿಕ್ಕಿಲ್ಲ. ಇಲ್ಲಾಂದ್ರೆ ಅಡ್ಗೆ ಮಾಡ್ಬೇಕು, ಇಲ್ಲಾಂದ್ರೆ ಮಾಡಕ್ ಬಿಡ್ಬೇಕು. ಏನ್ ತಲೆ ಕೆಡ್ಸಕ್ ಕೂತಿದ್ರೆ ಇಬ್ರು ಅತ್ತವ ಸೇರ್ಕಂಡೆ. ಇದು ಜಾಸ್ತಿ ಆಗ್ತಾ ಇದೆ, ಯಾಕಂದ್ರೆ ಕೂದ್ಬಿಟ್ಟಿದ್ವಿ ವೇಸ್ಟ್ ಆಗ್ಬಾರ್ದು ಅಂತ ಅಷ್ಟೇನೆ, ಬೇರೆ ಯಾವ ಲಾಜಿಕ್ ಇಲ್ಲ. ಅದ್ರಲ್ಲಿ ತರಿಸೋ ಈರುಳ್ಳಿ ಹಾಕ್ತಾ ಇದೀವಿ, ಈಗ ಬೆಳ್ಳುಳ್ಳಿ ಹಾಕ್ತಾ ಇದೀವಿ. ಇದು ಹಾಕ್ಬೇಕು ಹಿಂಗೆ ಚೆನ್ನಾಗಿ ಇದ್ ಮಾಡ್ಕೋಬೇಕು ಹಿಂಗೆ. ಈಗ ಮೆಣಸಿನ್ಕಾಯಿ ಹಾಕ್ತಾ ಇದೀವಿ, ಚೆನ್ನಾಗಿರ್ತದೆ. ಇದು ನಮ್ಮ ಅನ್ಕೂಲ ತಕ್ಕನಾಗ ಮಾಡ್ತಾ ಇರೋದು. ಇಲ್ಲಿ ನಾವ್ ಮಾಡ್ದಂಗ ಊಟ ಮಾಡ್ಬೇಕು ಅಷ್ಟೇ, ಜಾಸ್ತಿ ತಲಾಟೆ ಮಾಡಂಗಿಲ್ಲ ನಿಂಗ. ಉರಿ ಕಡಿಮೆ ಮಾಡ್ಲದ್ ನಿಂಗಲ್ಲ. ಏನ್ ಗ್ಯಾಸ್ ಅದು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಮಿಕ್ಸು. ನಿಮ್ಮ ಅನುಕೂಲ ತಕ್ಕಂಗೆ ನಾವು ಮಾಡ್ಕೊಂಡಿರೋದು. ಏನದು ಮೂಲಂಗಿ. ಎಷ್ಟು ಮೂಲಂಗಿ ಕ್ಯಾರೆಟ್ ಅಂದ್ರೆ ನಂಬಿಡ್ತಾರ, ನೋಡಿದ ಅರ್ಥ ಮಾಡ್ಕೋಬೇಕು. ಇನ್ನ ಮೂಲಂಗಿ ಹಾಕತ್ತಾರದು ಒಂದಿಡಿ, 2 ಇಡಿ, 2 ಇಡಿ, 3 ಇಡಿ. ಅಲ್ಲಿರೋದು ಮೂರು. ಇದು 3.5. ಯಾಕೆ 3 ಕಾಲನೇ ಹಾಕ್ತಾ ಇದೀವಿ ಅಂದ್ರೆ ಹಿಡ್ಕೊ, ಇಲ್ಲಿ 3 ಜನ ಇದೀವಿ ಅದಕ್ಕೆ. 4 ಅಂದ್ರೆ ಈರುಳ್ಳಿ ತಿನ್ನಿಕ ನಿಧಾನ ಕಣಪ್ಪ. ಇನ್ ನನ್ನ ಅನ್ಕೂಲ ತಕ್ಕ ಮಾಡ್ತೀನಿ. ಅಡ ಇಲ್ಲಿ ಅಲ್ಲಾಡ್ತದೆ. ಎಲ್ಲ ಉರಿ ಕಡಿಮೆ ಮಾಡಿ ಇದಕ್ಕೆ ಹೆಂಗ್ ಕೊಟ್ಟಿದ್ದಿಲ್ಲ, ಹಿಂಗೆ ರಾಮ ಎಲ್ಲ ಸೀದೆ ತಕ್ಕೋತಾರಲ್ಲ ಕಾಲವು. ನೀವ್ ಅಡ್ಗೆ ಮಾಡಕ್ ಹೋಗ್ತಾರೆ ಉಪಾಟಿ ಉರಿ ಕೊಟ್ಬಿಟ್ಟಿ. ಹಾಕಿನ ಸಿಯಾ ಸಾಕ್ಬಿಡು. ನೀರ್ ಹಾಕ್ಬೇಕು, ಯಾಕಂದ್ರೆ ಉರಿ ಜಾಸ್ತಿ ಆದ್ರೆ ಸೀದೆ ಇರ್ತದೆ. ನೀರ್ ಹಾಕಿದ್ರೆ ಸೀಕಿಲ್ಲ. ನಮ್ಮ ಅನ್ಕೂಲ ತಕ್ಕನಾಗ ಮಾಡ್ತಾ ಇರೋದು. ಈಗ ನಮ್ಮ ಇಷ್ಟ ಬಂದಾಗ ನಾವ್ ಅಡ್ಗೆ ಮಾಡ್ತೀವಿ, ಯಾಕಂದ್ರೆ ಅವ್ನ ಇಷ್ಟ ಬಂದಾಗ ನಾವ್ ಅಡ್ಗೆ ನಾನ್ ಯಾಕೆ ಮಾಡ್ಲಿ? ಡೈರೆಕ್ಟ್ರು ನಾನು. ಇಷ್ಟೇ ಹಾಕ್ಬೇಕು ಬೇಳೆ ಅಂದ್ರೆ, ಆಮೇಲೆ ಇಷ್ಟ ಹಾಕ್ಬೇಕು. ಒಬ್ಬೊಬ್ರಿಗೆ ಎಷ್ಟು ಜನ? 2, 3, 4 ಜಾಸ್ತಿ. ಇದು ಇನ್ನೊಬ್ರು ಯಾರು ಎಕ್ಸ್ಟ್ರಾ ಬಂದ್ರೆ ಅಂತಂದ್ರೆ, ಬೈ ಚಾನ್ಸ್ ಇನ್ನೊಬ್ರು ಯಾರು ಎಕ್ಸ್ಟ್ರಾ ಬಂದ್ರೆ ಅಂತ ಯಾರು ಬಂದ್ರೆ ಅಂತ ಅಷ್ಟೇನೆ. ಸೇರ್ಪಟ್ಟೆ ಬಸ್ ಸ್ಟ್ಯಾಂಡ್ ನಮಗ ಒಂದು 35 ಜನ ಬರ್ಬೋದು. ಬೇಳೆ ಹಾಕಿರೋದ್ ನೋಡಿದ್ರೆ ನನ್ನ ಇಷ್ಟ ಅಂತ ಹಾಕ್ಬೇಕು. ಆಮೇಲೆ ಹಾಕ್ತೀನಿ. ಒಂದು ಇಷ್ಟ ಬಂದಂಗ ತಿನ್ನಕ್ಕೆ ಮಾಡ್ಲಿಲ್ಲ. ನಂದು ಎತ್ಕೋಬೇಕು ಅಷ್ಟೇ, ಜಾಸ್ತಿ ಮಕ್ಕ ಗೀಕ ನೋಡಂಗಿಲ್ಲ. ಏನ್ ಮಾಡ್ತಾರ ಈಗ ನೀನು? ಮೂಲಂಗಿ ಸಾರ ನೋಡಿ ಹೆಂಗ್ ಕಾಣಿಸ್ತದೆ ಅಂತ. ಆಫ್ ಮಾಡು ಆಯ್ತು ಕಣ. ಆಯ್ತು, ನಾನ್ ಸ್ಟೈಲು ಮಾಡ್ತಾ ಇರೋದು. ಇನ್ನು ಎಷ್ಟೊತ್ ಬೇಡಿ ಚಂದ್ರಣ್ಣ, ಇಷ್ಟೆಲ್ಲ ಕೋಳಿ ತೋರ್ಸ್ಬಿಟ್ಟು ಬೇಳೆ ಸಾರು ಮಾಡಿಸ್ತಿದ್ಯಲ್ಲ. ಯಾಕೆಂದ್ರೆ ಇವತ್ತು ಸಸ್ಯಾಹಾರಿ ತಿನ್ಬೇಕು. ಫಸ್ಟ್ ಆರೋಗ್ಯಕ್ಕೆ ಬೇಕಾದಂತ ಎಲ್ಲ ಪ್ರೋಟೀನ್ ಅಂಶ ಇರ್ತದೆ. ಫಸ್ಟ್ ಅದ್ ತಿನ್ನು. ರಾವ್ ಇತ್ತಾಗ ಹೊಡಿತದೆ, ಜ್ಞಾನ ಬೇಡವ, ಎತ್ತಗ್ ತಿರ್ಸಿ ಹಾಕ್ಬೇಕು ಅಂತವ. ಕಣ್ಗೆ ಹೊಡಿತಾ ಕೂತದಲ್ಲ ಅವಾಗೆ. ಸೋಪಲ್ ಗೀಪಲ್ ಪಾತ್ರೆ ಬೆಳಗ್ಬಾರ್ದು, ಯಾಕಂದ್ರೆ ಮಣ್ಣ ಒರಿಜಿನಲ್ ಗದ್ದೆ ಮಣ್ಣು ತಕೊಂಡಿ ಬೆಳಗ್ಬೇಕು, ಅವಾಗ ಚೆನ್ನಾಗಿರ್ತದೆ. ಅಲ್ಲಿ ನೋಡಿ ಟೊಮೆಟೊ ಹಣ್ಣು ಹಾಕಲ್ಗೆ, ಟೊಮೆಟೊ ಹಣ್ಣು ನೆನೆಸ್ಬೇಕು. ಮೂಲಂಗಿನ ಒಗ್ಗರಣೆಗೆ ಹಾಕ್ಬಿಟ್ಟು ಎತ್ತಿಡ್ತಾರೆ. ಇದು ನನ್ನ ಅನುಕೂಲ ತಕ್ಕಂಗ್ ಮಾಡ್ತಾ ಇರೋದು. ಇದು ತಿಂದಾದ್ಮೇಲೆ ಆಮೇಲೆ ಮಾತಾಡ್ಬೇಕು. ಉಪ್ಪು ಯಾವಾಗ ಹಾಕಿ? ಉಪ್ಪು ಊಟ ಮಾಡಾದ್ಮೇಲೆ ಹಾಕಬೇಕು. ಇದು ಟೊಮೆಟೊ ಪುಡಿಗೆ ನಾವು ಖಾರದ ಪುಡಿ ಹಾಕ್ತಾ ಇದೀವಿ. ನಾವು ಇದು ಖಾರದ ಪುಡಿ, ಸಾಂಬಾರ್ ಪುಡಿ ಮತ್ತೆ ಟೊಮೆಟೊನ ಚೆನ್ನಾಗಿ ಕ್ಯೂಚ್ಕೋಬೇಕು. ಹಿಂಗೆ ನಿಜ ಹಿಂಗೆ ಮಾಡೋದ ನೀನು? ಹಿಂಗೆ
ಈ ಕ್ಯೂನ್ಸ್ ಇದೆಯಲ್ಲ ಹಿಂಗೆ ಮಾಡ್ಕೋಬೇಕು ಹಿಂಗೆ. ಸುಳ್ಳು ಹೇಳ್ಬೇಡ, ನಿಜ ಹೇಳು. ಇಲ್ಲ ನಿಜನ್ವೇ. ನಾವು ಒಂದೇ ತರ ಅಡಿಗೆ ಮಾಡಲ್ಲ, ಒಬ್ಬೊಬ್ರು ತರ. ಈಗ ನೀವು ಬಂದಾಗ ಹಿಂಗ್ ಕ್ಯೂಚ್ ಮಾಡ್ತೀವಿ, ನಾವಿಲ್ದೇ ಇದ್ದಾಗ ನೀವ್ ಇಲ್ದೇ ಹೋದಾಗ ನಮ್ ಸ್ಟೈಲ್ ತಕ್ಕನಂಗೆ ನಮಗ್ ಬೇಕಾದ್ರೆ ಮಿಕ್ಸಿಲ್ ಆಡಿಸ್ತೀವಿ. ನೋಡು ಗಂಡ ಹೆಂಡ್ತಿರ್ ಮಾತ್ರ ಮಿಕ್ಸಿ ಆಡ್ಸ್ಕೊತಾರಂತೆ, ನಾವು ಬಂದಾಗ ಕೈಯಲ್ಲಿ ಕಿವುಚೋದು. ಯಾಕಂದ್ರೆ ಕೈ ತೊಳ್ದಿರ್ ನೀವಲ್ಲ. ಸಾಕು, ಹಿಂಗ್ ಕಿವುಚ್ಬೇಕು ಹಿಂಗೆ. ಬೇಡ, ಅಲ್ಲೇ ಇದು ಎಲ್ಬೋ ಇಟ್ಕೊಳ್ಳಿ ಹಂಗೆ. ಸತಿಪತಿ ಸಮೇತ ಈಗ ನಾವು ಎಗ್ಲ ಕುಂಡಕ್ಕೆ ಮಸಾಲೆಯನ್ನ ಹಾಕಿ ಸರಿ ಅದೊಂಚೂರು ಕೈ ತೊಳ್ಕೊಳ್ಳಿ ಅಮ್ಮ. ನಿಮ್ಮ ಗಂಡ ಕೈ ತೊಳಿಬೇಕಾದ್ರೆ ನೀವು ಅವ್ರ ಮುಂಗೆಯನ್ನ ಇಟ್ಕೊಳ್ಳಿ ಸಾಕು. ಹಂಗೆ ಬುಳ್ಳ ಇದಕ್ಲಾ ಆ ನೀರ್ ಬರಕ್ಕೆ 2 ಅವರ್ ಕಾದಿದೀವಿ. ಸಾಕು. ಈ ತರ ಉಪ್ಪು ಹಾಕಿಲ್ಲ, ಟೇಸ್ಟ್ ನೋಡ್ತಿದ್ದೆ. ಉಪ್ಪು ಹಾಕಿಲ್ವಾ? ಉಪ್ಪು ಕೊಡು ಬಾಯಿಗೆ ಸೇರ್ತೀನಿ. ನನ್ ಜೀರಿಗೆ ಯಾಕೆ ಹಾಕ್ತಾ ಇದ್ದೀನಿ ಸಾರ್ ಕೇಳಿ ಮತ್ತೆ ಹೇಳಿ ಯಾಕೆ ಅಂತ. ಹಾಕದೇನಿದ್ರು ಎಣ್ಣೆಲೆ ಉರಿಬೇಕಾನೆ ನನ್ನ ಸ್ಟೈಲ್ ನನ್ನ ಅನುಕೂಲ ತಕ್ಕನಾಗ ಮಾಡ್ತೀನಿ. ಯಾಕೆ ಹಾಕ್ತಿದ್ಯಪ್ಪ? ಅಲ್ಲಿ ಮಡಗಿತ್ತಲ್ಲ ಅಂತ ಹಾಕ್ತೀನಿ. ಸಿಕ್ತು, ಯಾಕೆ ದುಡ್ಡು ಕೊಡ್ತಿದ್ದೀನಿ ಹಾಕ್ತಿ ಇರಕೈತದ. ಅಯ್ಯೋ ಬೇಡ, ನನ್ಗ ಆಮೇಲೆ ನಾನ್ ಸುಂದರ ನನ್ನ ಅನುಕೂಲ ತಕ್ಕನಾಗ ಮಾಡ್ತಾರ ಅಡ್ಗೆ. ಸುಮ್ಕಿರ್ಲ ಕಡಲೆ ಹಿಟ್ಟು, ಸೋಂಪು, ಕಡಲೆ ಹಿಟ್ಟು ಎಲ್ಲ ಅದನ್ನ ಹಾಕಿ ಆಗ ಮನೇಲಿ ಹಿಂಗೇನ್ ಅಡ್ಗೆ ಮಾಡೋದು? ನಿಮ್ಗೇನಾದ್ರು ಮಾಡಿ ಅಂತ ಕೊಟ್ರೆ ಖಂಡಿತ ಮಾಡ್ತಾರೆ, ಬಟ್ ಎಲ್ಲ ಹಂಗಿಂಗ್ ಮಾಡಿದ್ರೆ ಕೊನೆಗೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಏನಂತೀರಾ? ಇದು ಹಂಗ್ ಚೆನ್ನಾಗಿರುತ್ತೆ ಅಂತ ನಮ್ಗೆ ನೋಡ್ತಿರಲ್ಲ ನೀವೇ ಸ್ವಲ್ಪದಲ್ಲೇ. ಯಾಕೋ ನಮ್ಮ ಬೆಂಗಳೂರು ರೂಮ್ ನೆನಪಾಯ್ತದೆ ಕಣ. ನಿಂಗ ಸುಮ್ ಕೂತ್ಕಲ್ಲ, ನಂಗೆ ತಲೆ ಕೆಡ್ಸ್ಬೇಡ ನಿಂಗ. ನಾವ್ ನ್ಯಾಚುರಲ್ ಫಸ್ಟ್ ಏನ್ ಮಾಡ್ತಾ ಇತ್ತು, ಅದನ್ನ ತಕೊಂಡು ಟೊಮೆಟೊನ ಯಾವತ್ತು ಮಿಕ್ಸಿ ಅನ್ನೋದು ಈಗ ಬಂದಿರೋದು. ಫಸ್ಟ್ ಕಲ್ಲಲ್ಲಿ ಆಡ್ಸ್ಕೊತಾ ಇದ್ರು. ಅದಕ್ಕಿಂತ ಮುಂಚೆ ಕೈಲೇ ಯಾವತ್ತು ಹಿಂಗೆ ಕಿವುಚ್ಕೊಂಡ್ ಮಾಡ್ತಾ ಇತ್ತು. ಮಾಡ್ತೈತೆ ಕಣ. ಟೊಮೆಟೊ ಜ್ಯೂಸ್ ಅಲ್ಲ, ಟೊಮೆಟೊ ಸಾಸು. ಕೆಂಡ ಬರ್ತದ ಗೋಡ. ಯಾಕೆ ಹಾಕ್ತಾ ಇದ್ದೀನಿ ಅಂದ್ರೆ ಅವಾಗ್ಲೇ ಹಾಕ್ಬೇಕಾಯ್ತು, ಮರ್ತ್ಕೊಬಿಟ್ಟೆ. ಅದಕ್ಕೆ ಈಗ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಯಾಕೆ ಹಾಕಿಲ್ಲ? ತೆಂಗಿನಕಾಯಿ ಇನ್ನು ಮರದಲ್ಲಿ ತೆಂಗಿನಕಾಯಿ ಬಿಟ್ಟಿಲ್ವಲ್ಲ. ನಾವು ಓಲಿ ನಮ್ಗಾರ ಹೇಳ್ಬೇಕು ತಾನೆ, ತಗೋಬತ್ತಿದ್ವಲ್ಲ. ನಾನ್ ಇನ್ನೊಬ್ರು ಋಣದಲ್ಲಿ ಬದುಕ ಮಗನೇ ಅಲ್ಲ. ಸಾಂಬಾರ್ಗೆ ತೆಂಗಿನಕಾಯಿ ನಾ ಇನ್ನೊಬ್ರ ಹತ್ರ ಈಸ್ಕೊಳ್ಳೋದ್ರೆ ಕೇಳೋದಿಲ್ಲ. ನನ್ ಜಮೀನಲ್ಲಿ ಏನಿರುತ್ತೆ ಅದ್ ಮಾಡ್ತೀನಿ ಅಂತ ನಾನು ಹೇಳಿರೋದು. ಬಿಗಿನಿಂಗು ನಾನು ಅದನ್ನ ಹೇಳುತ್ತೋ. ಅಷ್ಟಪಡಿ ನಿಮ್ ಜಮೀನಲ್ಲಿ ಇತ್ತ? ನಮ್ ಜಮೀನಲ್ಲಿ ಅಲ್ಲಿ ಮಡಗಿದ್ರೆ ಯಾರೋ ಆಗ್ತದೆ. ಜಮೀನಲ್ಲಿ ಇತ್ತು ಅಂತ ಕನ್ಸಿಡರ್ ಮಾಡಿದ್ರು. ಸೈಟ್ ಅಲ್ಲಿ ಇತ್ತು, ತೆಗೆದಾಕಿ ಅಷ್ಟೇ. ನಮ್ ಸೈಟ್ ಅಲ್ಲಿ ಏನಿರುತ್ತೆ ಅದಾಕ್ ಮಾಡ್ತೀನಿ ಅಂತ ಹೇಳಿರೋದು. ಆರ್ಟ್ ಫೀಲ್ಡ್ ಬರ್ದೇ ಇದ್ದೀರಾ, ಕಲಾವಿದ ಆಗದೆ ಇದ್ದಿದ್ರೆ ಏನ್ ಕೆಲಸದಲ್ಲಿ ಗೊತ್ತಿಲ್ಲ ಏನಾಯ್ತದೆ ಅಂತ. ಯಾಕಂದ್ರೆ ಅದ್ ಹೆಂಗೆ ಹೇಳಕ್ ಸಾಧ್ಯ ಗೊತ್ತಿಲ್ಲ. ನೀನ್ ಸೆಕ್ಯೂರಿಟಿ ಕೆಲಸನೂ ಮಾಡಿದ್ಯಾ? ಹೌದು. ನಮ್ ತಂದೆ ಜಾಸ್ತಿ ಮಾಡ್ತಾ ಇತ್ತು ಗಾರೆ ಕೆಲಸ. ಅವ್ರ ಜೊತೆ ಹೋಗೋದು ಹೆಲ್ಪರ್ ಆಗಿ ಗಾರೆ ಕೆಲಸ ಮಾಡೋದಂಗ್ ಮಾಡ್ತಾ ಇದೆ. ನಾನ್ ಫಸ್ಟ್ ಟೈಮ್ ನಿನ್ನ ನಾಟಕ ಡೈರೆಕ್ಷನ್ ನೋಡಿದ್ದು ಮಂಗಳಮುಖಿಯರಿಗೆ ಒಂದು ನಾಟಕ ಮಾಡಿಸಿದ್. ಮಂಗಳಮುಖಿಯರು ಯಾಕೆ ನಾಟಕ ಮಾಡೋದಿಲ್ಲ? ಡಿಫ್ರೆಂಟ್ ಮಕ್ಳುಗಳು ಯಾಕೆ ಮಾಡೋದಿಲ್ಲ? ಅವಾಗ ಲಂಕೇಶರ್ಗೆ ನಮಸ್ಕಾರ ಅಂತ ಬಸವಲಿಂಗೇಶ್ವರೇ, ಆಗ ಶಿಬಿರದ ಡೈರೆಕ್ಟರ್ ಆಗಿದ್ರು ಬಸವಲಿಂಗೇಶ್ವರು, ರಂಗಾಯಣ್ ಡೈರೆಕ್ಟರ್ ಆಗಿದ್ರು ಚಿದಂಬರರಾವ್ ಜಂಬಿ ಸರ್. ಇವರು ನಮ್ ದೊಡವ ಅಂತ ಈ ಕೂತವ್ರಲ್ಲಿ. ಇವರು ನನ್ಗೆ ಕಲೆ ಹೆಂಗ್ ಬತ್ತು ಅಂದ್ರೆ ಇಡೀ ನಮ್ ಕುಟುಂಬದಲ್ಲಿ ನಮ್ ಚಿಕ್ಕಪ್ಪರ ಆಗ್ಬೋದು, ದೊಡ್ಡಪ್ಪರ ಆಗ್ಬೋದು, ಎಲ್ಲ ಹಾರ್ಮೋನಿ ನುಡ್ಸೋರು. ಆಮೇಲೆ ನಮ್ ತಂದೆ ಮೇಕಪ್ ಮಾಡೋರು, ಇನ್ನೊಬ್ ಚಿಕ್ಕಪ್ಪ ತಬಲಾ ನುಡ್ಸ್ತಾರೆ, ಇನ್ನೊಬ್ ಚಿಕ್ಕಪ್ಪ ಹಾರ್ಮೋನಿ ನುಡಿಸ್ತಾರೆ. ಹಿಂಗೆ ಇಡೀ ನಮ್ ಕುಟುಂಬದಲ್ಲಿ ಬ್ಲಡ್ ಫುಲ್ ಅವಾಗಿನಿಂದ ನಾಟಕ. ಎಲ್ರು ಪೌರಾಣಿಕದ ನಾಟಕ ಎಲ್ಲ ಮಾಡ್ತಾರೆ, ಎಲ್ರು ಹಾಡು ಹೇಳ್ತಾರೆ. ಅಲ್ಲಿಂದ ನನಗ್ ಬಂದತ್ತು. ದೊಡವ ಒಂದ್ ಹಾಡು ಹೇಳು, ನಾನು ಒಂದ್ ರಿದಮ್ ಕೊಡ್ತೀನಿ. ಮುನಿಗಳ ಶಾಪಕ್ಕೆ ಗುರಿಯಾಗಿದೇನೋ ದೇವ. ನಾನೀಗ ಇಷ್ಟು ಒಂದ್ 10 ವರ್ಷದಿಂದ ಅಷ್ಟು ಹಲವಾರು ಸ್ಕಿಟ್ಗಳು ಮಾಡಿದೀನಿ ಅಲ್ವಾ. ಫಸ್ಟ್ ರಂಗಭೂಮಿನಲ್ಲಿ ನಮ್ಮ ಅಪ್ಪನ ಕೈಲಿ ಮೇಕಪ್ ಹಚ್ಚಿಸ್ಕೊಂಡಿ ಒಂದ್ ಹಾಡು ಹೇಳಿರೋದ. ಈಗ ನಾನೊಂದ್ ಹಾಡ್ತೀನಿ. ಭೂಪತಿಯ ಕೇಳೆನ್ಯ ನಮ್ಮಯ ರಾಜ್ಯದೊಳ್ ಪ್ರಜೆಗಳೆಲ್ಲರೂ ಸೌಖ್ಯದಿಂದ ಬಾಳುವರೇ. ಒಡೆಯ ಕೇಳ್ಪೇಳುವೆ, ನುಡಿಯ ಪರಿಯ ಪೇಳುವೆ, ಆ ನುಡಿಯ ಪರಿಯ ಪೇಳುವೆ. ಈಗ ಅವರು ನಮ್ಮ ಚಿಕ್ಕವ, ಅವರು ಅಷ್ಟೇನೆ ಎಷ್ಟು ಪಂಟ್ರು ಅನ್ನೋದು ಗೊತ್ತಾಯ್ತದ ನೋಡಿ.
ಕೊಂಡಕ್ಕೆ ನಲಿಯೋಳೆ ಚಂಡಕ್ಕೆ ಕುಣಿಯೋಳೆ ಪೂಜೆಯ ಮೇಲೆ ವಾಲಾಡಿ ಬರುವೋಳೆ. ಓ ನೀ ಚಿಕನ್ ಸಾರ್ ಮಾಡ್ಕೊಂಡು ನನಗೆ ಬೇಳೆ ಸಾರ್ ಮಾಡಿದ್ದೀರಾ ಸರಿ ಅಂತ. ಅವನು ಅಲ್ಲಿ ಕುಂತವಲ್ಲ ಅವನು ಪತ್ರೊಳೆ ಇಲ್ಲಿಂದ ಬೆಳವಣಿಗೆ. ಸಾರ್ಗಾಕನೆ ಮರ್ತ್ ಬಿಟ್ಟಿನಿಲ್ಲ. ಅಯ್ಯೋ ನಿನ್ ಬಾಯಿಗೆ ಇಟ್ಟಾಕೋನೆ. ನನ್ನ ಅನುಕೂಲಕ್ಕೆ ತಕ್ಕನಾಗ ನಾನು ಮಾಡ್ತಾ ಇದ್ದೇನೆ. ಒಲೆ ಕತ್ತರಿಸ್ಬಿಟ್ಟಾರ ಹಾಕು ಕೊತ್ತಂಬರಿ ಸೊಪ್ಪ. ಏನಿಲ್ಲ ಇವೆಲ್ಲನೂ ಕಬ್ಬಣ ಬಳಸಬಾರ್ದು, ಕುಟ್ಟಿ ಹಿಡಿದ್ರೆ ಬಹಳ ಕಷ್ಟ. ಅದಕ್ಕೆ ಕೈಲಿ ಹಿಂಗ ಅನ್ಕೋಬೇಕು, ಹಿಂಗೆ ಹಿಂಗ ಹಾಕ್ಬೇಕು ಹಿಂಗೆ. ಅಣ್ಣ ಚಂದ್ರಣ್ಣ, ನಿನ್ ಹೆಂಡತಿ ಯಾಕೆ ನಿನ್ ಕೈಲಿ ಅಡ್ಗೆ ಮಾಡಿಸ್ತಾರ ಅಂತ ಈಗ ಗೊತ್ತಾಯ್ತು. ಗೊತ್ತಾಯ್ತಾ?